ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಬ್ಬರು ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಪ್ರಮುಖ ಪ್ರಭಾವಿ ನಾಯಕರು ಅರೆಸ್ಟ್ ಆಗಲಿದ್ದಾರಾ? ಮೊದಲೇ ಪ್ರತಿಪಕ್ಷಗಳು ಇಡಿ ಸಿಬಿಐ ವಿರುದ್ಧ ಕಿಡಿಕಾರ್ತಿರೋ ಹೊತ್ತಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಲಿದೆಯಾ ಈ ಬೆಳವಣಿಗೆ? ಸದ್ದಿಲ್ಲದೆ ಈಗ ಇಂಥದ್ದೊಂದು ವಿಚಾರ ಸಿಡಿತಾ ಇದೆ. ಯಾವುದೇ ಕ್ಷಣದಲ್ಲಿ ಇವತ್ತು ನಾಳೆ ಅಥವಾ ಈ ವಾರದ ಒಳಗಡೆ ಇಬ್ಬರು ದೊಡ್ಡ ನಾಯಕರು ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ ಮತ್ತು ಅದಕ್ಕೆ ತಯಾರಿ ಬೇರೆ ಮಾಡ್ಕೊಳ್ತಿದ್ದಾರೆ. ಆ ನಾಯಕರು ತಾವು ಅರೆಸ್ಟ್ ಆಗಬಹುದು, ಪ್ಲಾನ್ ಬಿ ರೆಡಿ ಇರಬೇಕು ಅಂತ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಪಂಚರಾಜ್ಯ ಚುನಾವಣಾ ಟೈಮಲ್ಲೂ ಕೂಡ ಇಡಿ ಸಿಕ್ಕಾಪಟ್ಟೆ ಟೆನ್ಷನ್ ತಂದಿಡ್ತು ಸುಮಾರು ಪಕ್ಷಗಳಿಗೆ. ಹರಿಹಾಯ್ದ್ರು ರಾಜಕೀಯ ಅಸ್ತ್ರವಾಗ್ತಾ ಇದೆ ಇದು. ಮತ್ತೆ ಇದೇ ಥರ ಮಾಡ್ತಾ ಇದೆ ಬಿಜೆಪಿ ಅಂತ. ಛತ್ತೀಸ್ಗಢ ಮುಖ್ಯಮಂತ್ರಿಗೇನೆ ಮಹದೇವ್ ಬೆಟ್ಟಿಂಗ್ ಆ್ಯಪ್ ಕುತ್ತಿಗೆಗೆ ಬಂತು. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ ಇದ್ದಂಥ ವಾತಾವರಣ ಬಿಜೆಪಿ ಕಡೆಗೆ ತಿರುಗೋದಕ್ಕೆ ಇದು ಒಂದು ಅತ್ಯಂತ ಮಹತ್ವದ್ದು ಕಾರಣ. ಈಗ ನೋಡಿ, ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋ ಟೈಮಲ್ಲಿ ಪ್ರತಿಪಕ್ಷಗಳಿಗೆ ಈಗ ಢವಢವ ಶುರುವಾಗಿದೆ. ಅಂಥದ್ದೊಂದು ಮಹತ್ವದ ಬೆಳವಣಿಗೆ ಯಾವುದೇ ಕ್ಷಣದಲ್ಲಿ ನಡೀಬಹುದು. ನೋಡಿ, ಈಗ ಜಾರ್ಖಂಡ್ ಚೀಫ್ ಮಿನಿಸ್ಟರ್ ಸರದಿ ಹೇಮಂತ್ ಸೊರೇನ್ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗ್ತಾರೆ ಲ್ಯಾಂಡ್ ಸ್ಕ್ಯಾಮ್ ಕೇಸಲ್ಲಿ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅವರು. ಅವರ ಪತ್ನಿ ಕಲ್ಪನಾ ಸೊರೇನ್ ಅವರನ್ನ ಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನ ಆಗ್ತಿದೆ. ಅವರೊಬ್ರು ಬಿಸ್ನೆಸ್ ಮ್ಯಾನ್. ಆದರೆ ಇತ್ತೀಚೆಗೆ ಯಾವಾಗ ಇಡಿ ಟೆನ್ಷನ್ ಶುರು ಆಯಿತು ಲ್ಯಾಂಡ್ ಸ್ಕ್ಯಾಮ್ ಅಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಹೊರಗಡೆ ಅಂದರೆ ರಾಜ್ಯದ ಒಳಗಡೆ ಹೊರಗಡೆ ಎಲ್ಲ ಕಾಣಿಸ್ಕೊಳ್ತಿದ್ದಾರೆ ಕಲ್ಪನಾ ಸೊರೇನ್. ಪೂರ್ವ ತಯಾರಿ ಮಾಡಿರೋದು ಕಂಡು ಬರ್ತಾ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಒಬ್ಬರು MLA ಬೇರೆ ರಾಜೀನಾಮೆ ಕೊಟ್ಟಿದ್ದಾರೆ. JMM MLA ದಿಢೀರ್ ಅಂತ, ಸರ್ಫರಾಜ್ ಅಹಮದ್ ದಿಢೀರ್ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದವರೊಬ್ಬರು. ಆ ಕ್ಷೇತ್ರ ಗಾಂಡಿ ಅನ್ನುವಂಥ ಕ್ಷೇತ್ರ ಕಲ್ಪನಾ ಸೊರೇನ್ ಸ್ಪರ್ಧೆ ಮಾಡಿ CM ಕುರ್ಚಿಯಲ್ಲಿ ಬಂದು ಕೂರಬೇಕು. ಸೊ ತಮ್ಮ ಕೈಲೇ ಉಳಿಬೇಕು ಅನ್ನೋದಕ್ಕೆ ಪ್ಲಾನ್ ಬಿ ಒಂದನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಅಂತ ಈಗ ಬಿಜೆಪಿಯಲ್ಲಿ ಕಿಡಿಕಾರ್ತಾ ಇದೆ. ನಾನ್ MLAನ ತಂದು CM ಮಾಡಿ ಕೂರಿಸೋದಕ್ಕೆ ನಾವು ಬಿಡಲ್ಲ ಅಂತ ರಾಜ್ಯಪಾಲರಿಗೆಲ್ಲ ಪತ್ರ ಬರೆದು, ಮತ್ತು ಎಲೆಕ್ಷನ್ಗೆ ಏನು ತುಂಬ ಟೈಮ್ ಇಲ್ಲ, ಅಲ್ಲಿ ಬೈ ಎಲೆಕ್ಷನ್ ಆಗಲೇಬಾರ್ದು, ಅವ್ರು ಕ್ವಿಟ್ ಮಾಡಿದ್ದಾರೆ. ಕಾರಣನೇ ಇಲ್ಲ. ಏನು ಕಾರಣ ಅನ್ನೋದು ಹೊರಗಡೆ ಬರ್ತಾ ಇಲ್ಲ, ಮೀಡಿಯಾಗೆ ಎಕ್ಸ್ಪ್ಲನೇಷನ್ ಇಲ್ಲ. MLA ದಿಢೀರ್ ಅಂತ ರಾಜೀನಾಮೆ ಕೊಡ್ತಾರೆ, ತಕ್ಷಣ ಅಕ್ಸೆಪ್ಟ್ ಆಗುತ್ತೆ. ಆ MLA ಅಂದರೆ ಈಗ ರಾಜೀನಾಮೆ ಕೊಟ್ಟಿರುವಂಥ ನಾಯಕ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದು ಹೆಂಡತಿಯನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಸೊರೇನ್ ಮಾಡ್ಕೊಂಡಿರೋ ತಯಾರಿ ಅಂತಾನೆ ಕೇಳಿ ಬಂದಿದೆ. ಅದನ್ನ ಅಲ್ಲಗಳಿತಿದ್ದಾರೆ ಕಾಂಗ್ರೆಸ್ನವರು. ಬಿಜೆಪಿಯ ಕಲ್ಪನೆ ಇದೆಲ್ಲ, ನಾನು ಯಾಕೆ ಮುಖ್ಯಮಂತ್ರಿ ಕುರ್ಚಿ ಬಿಡ್ಲಿ ಅಂತ ಸಂದರ್ಭವೇ ಬರಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಬಟ್ ದಿಢೀರ್ ಅಂತ ನಡೆದಿರುವ ಈ ಬೆಳವಣಿಗೆ, ಭ್ರಷ್ಟಾಚಾರಿಗಳನ್ನ ಬೀದಿಲ್ ನಿಲ್ಲಿಸ್ತೀನಿ ಅಂತ ನರೇಂದ್ರ ಮೋದಿ ಅವರು ಸವಾಲ್ ಹಾಕಿರೋದು ಮತ್ತು ಅದು ನನ್ನ ಗ್ಯಾರಂಟಿ ಅಂತ ಗುಡುಗಿರೋದು ನೋಡ್ತಾ ಇರಿ ಎಷ್ಟು ಜನರ ಬಣ್ಣ ಬಯಲಾಗತ್ತೆ ಅಂತ. ಬಿಜೆಪಿ ಪ್ರತಿಪಕ್ಷಗಳತ್ತ ಚಾಟಿ ಬೀಸಿರೋದು ಇದೆಲ್ಲ ನಡೀತಾ ಇದೆಯಲ್ವಾ. ಈ ಹೊತ್ತಲ್ಲಿ ಮತ್ತೊಂದು ರಾಜ್ಯದಲ್ಲಿ ದೊಡ್ಡ ನಾಯಕ ಅರೆಸ್ಟ್ ಆಗ್ತಾರ, ಮುಖ್ಯಮಂತ್ರಿ ಸಿಟ್ಟಿಂಗ್ CM ಅರೆಸ್ಟ್ ಆಗುವ ಮೂಲಕ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತಾ ಕೈಪಾಳ್ಯದಲ್ಲಿ? ಅಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಎಲೆಕ್ಷನ್ಗೆ ಜಾರ್ಖಂಡ್ ಅಲ್ಲಿ ಟೈಮ್ ತುಂಬಾ ಕಡಿಮೆ ಇದೆ. 1 ವರ್ಷದ ಒಳಗಡೆನೆ ಎಲೆಕ್ಷನ್ ಬರೋದ್ರಿಂದ ಬೈ ಎಲೆಕ್ಷನ್ ನಡಿಬಾರದು ಅಲ್ಲಿ ಅನ್ನೋ ಥರದ ಅಭಿಪ್ರಾಯ ಕೇಳಿ ಬರ್ತಿದೆ. ಮತ್ತು ನಡೆಯೋ ಚಾನ್ಸಸ್ಸು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಈಗಿದು ನುಂಗಲಾರ್ದ ತುತ್ತಾಗ್ತಾ ಇರೋದು. ಆದರೆ ಪ್ಲಾನ್ ಬಿ ರೆಡಿ ಅಂತೂ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಸೊರೇನ್ ಅರೆಸ್ಟ್ ಆಗ್ಬೋದು. ಏಕಕಾಲಕ್ಕೆ 12 ಕಡೆ ಸೊರೇನ್ಗೆ ಸಂಬಂಧಪಟ್ಟವರ ಮೇಲೆ ದಾಳಿಯಾಗಿದೆ. ಆಪ್ತರು, ಕೆಲವು ಅಧಿಕಾರಿಗಳು, ಪೊಲೀಸು, ಕಾನ್ಸ್ಟೇಬಲ್ ಇಂದ ಹಿಡಿದು ಅವರ ಸಂಬಂಧಿಕರು ಸುಮಾರು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿರೋದು. 7ನೇ ಸಲ ಅವ್ರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ಮತ್ತು ಯಾವ ಟೈಮಿಗೆ ನಿಮ್ಮನ್ನ ಕ್ವೆಶ್ಚನ್ ಮಾಡಬೇಕು, ನೀವೇ ನಿರ್ಧಾರ ಮಾಡಿ ಅನ್ನೋ ಒಂದು ಆಪ್ಷನ್ ಅನ್ನು ಕೊಟ್ಟಿತ್ತು ಇಡಿ, ಮುಖ್ಯಮಂತ್ರಿ ಆಗಿರೋದ್ರಿಂದ. ಆದರೆ ರೆಸ್ಪಾಂಡೇ ಮಾಡಿಲ್ಲ. ರಿಟರ್ನ್ ಸ್ಟೇಟ್ಮೆಂಟ್ ಕೊಡಿ ನಮಗೆ ಅಂತ ಇಡಿ ಕೇಳಿತ್ತು. ಅದಕ್ಕೆ ರೆಸ್ಪಾಂಡೇ ಮಾಡದೆ ರಾಜಕೀಯದ ಆಳವನ್ನು ಉರುಳಿಸಿದೆ ಕಾಂಗ್ರೆಸ್. ಸೆಡ್ ಹೊಡಿತಾ ಇದ್ದಾರೆ ಬಿಜೆಪಿಯ ಈ ಅಸ್ತ್ರಕ್ಕೆಲ್ಲ ನಾವು ಹೆದರೋದಿಲ್ಲ ಅಂತ, ರಾಜಕೀಯ ಕಾರಣಗಳಿಂದ ಈ ಥರ ಮಾಡ್ತಿದ್ದಾರೆ ಅಂತ ಆಸ್ ಯೂಶುವಲ್ ಕಾಂಗ್ರೆಸ್ ತಿರುಗೇಟ್ ಕೊಡ್ತಾ ಇದೆ. ಆದರೆ ಸಿಟ್ಟಿಂಗ್ CM ಒಬ್ಬರು ಅರೆಸ್ಟ್ ಆಗುವಂಥ ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ನೋಡಿ, ಎರಡನೇದಾಗಿ ಕೇಜ್ರಿವಾಲ್, ಇದು ಇನ್ನೂ ದೊಡ್ಡ ಹಂಗಾಮ ಸೃಷ್ಟಿಯಾಗಬಹುದು.
ಕೇಜ್ರಿವಾಲ್ ಮುಖ್ಯಮಂತ್ರಿ ನಿವಾಸದ ಬಳಿ ಈಗ ಆಗ್ತಿರುವಂತಹ ವಿಚಿತ್ರ ಬೆಳವಣಿಗೆಗಳು, ಯಾರನ್ನು ಅಲ್ಲಿ ಆಪ್ತರನ್ನ ಬಿಡ್ತಾ ಇಲ್ಲ, ಸ್ಟಾಫ್ ಕೂಡ ಎಂಟ್ರಿ ಇಲ್ಲದಂಗಾಗಿದೆ, ಮುಖ್ಯಮಂತ್ರಿ ನಿವಾಸದ ರೋಡ್ ಭದ್ರತೆ ಜಾಸ್ತಿ ಮಾಡಲಾಗಿದೆ, ದಿಢೀರ್ ಅಂತ ಕೆಲವು ಬೆಳವಣಿಗೆಗಳಾಗ್ತಾ ಇದ್ದು ಯಾವುದೇ ಕ್ಷಣದಲ್ಲಿ ಕೇಜ್ರಿವಾಲ್ ಅವರನ್ನ ಬಂಧಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ ಇಡಿ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ, ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಅಂತ ಸದ್ಯ ಹೇಳಲಾಗ್ತಾ ಇದೆ. ಈಗಾಗಲೇ ಆಮ್ ಆದ್ಮಿಯ ಘಟಾನುಘಟಿಗಳು ಈ ಕೇಸಲ್ಲಿ ಅಂಧರಾಗಿದ್ದಾರೆ. ಇದು ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷಗಳ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಈ ಸಲ ಡೆಲ್ಲಿ ರಾಜಕೀಯ ಭವಿಷ್ಯಕ್ಕೂ ಕೂಡ ಇದು ದೊಡ್ಡ ಆಧಾರ. ಏನಾಗುತ್ತೆ ಕೇಜ್ರಿವಾಲ್ ಭವಿಷ್ಯ, ಆಮ್ ಆದ್ಮಿ ಪಕ್ಷದ ಭವಿಷ್ಯ ಅನ್ನೋದು. ಅಕಸ್ಮಾತ್ ಅರೆಸ್ಟ್ ಮಾಡಿದ್ರೆ ಅದಕ್ಕೂ ನಾವು ರೆಡಿ ಅನ್ನುವಂಥ ಉತ್ತರವನ್ನ ಕೊಟ್ಟಿದ್ರು. ಸುಮಾರು ದಿನಗಳಿಂದಾನೇ ಮೆಂಟಲಿ ರೆಡಿ ಆಗಿದ್ದಾರೆ ಕೇಜ್ರಿವಾಲ್, ಎನಿ ಟೈಮ್ ಇಂಥದ್ದೊಂದು ಸಂದರ್ಭ ಬರಬಹುದು ಅಂತ. ಸೊ ಆ ಕ್ಷಣ ಬಂದೇ ಬಿಟ್ಟಿದೆಯಾ? ಅಲ್ಲಾಗ್ತಿರುವಂತಹ ತಯಾರಿಗಳನ್ನೆಲ್ಲ ನೋಡಿದ್ರೆ ಹಂಗನಿಸ್ತಾ ಇದೆ 3ನೇ ಸಲ ಸಮನ್ಸ್ ಅನ್ನು ಅವರು ಸ್ಕಿಪ್ ಮಾಡಿದ್ದಾರೆ ಈ ಕೇಸಲ್ಲಿ. ಹಾಗಾಗಿ ಈಗ ಅರೆಸ್ಟ್ ಮಾಡೋದು ಒಂದೇ ದಾರಿ ಇಡಿಗೆ ಉಳ್ಕೊಂಡಿರೋದು ಅಂತ ಅನಿಸ್ತಾ ಇದೆ ಈಗಿನ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ. ಈ ಕೇಸ್ ತನಿಖೆ ಶುರುವಾದಾಗಿಂದ ಸಿಕ್ಕಂತಹ ಸಾಕ್ಷಿಗಳು, ಅರೆಸ್ಟ್ ಆದವರು, ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಎಲ್ಲ ಕೇಜ್ರಿವಾಲ್ ಅವರ ಕಡೆಗೆ ಬೆರಳು ತೋರಿಸ್ತಾ ಇರೋದ್ರಿಂದ ನೇರವಾಗಿ ಅವ್ರ ಹೆಸರಿಲ್ದಿದ್ರು ಕೂಡ ಈಗೆಲ್ಲ ಸಾಕ್ಷಿಗಳ ಸ್ಟೇಟ್ಮೆಂಟ್ ಇದೆಯಲ್ವಾ, ಮತ್ತು ಅರೆಸ್ಟ್ ಆದವರ ಸ್ಟೇಟ್ಮೆಂಟ್ ಅದೆಲ್ಲ ಕೇಜ್ರಿವಾಲ್ ಅವರ ಕಡೆಗೆ ತೋರಿಸ್ತಾ ಇರೋದ್ರಿಂದ ಬೆರಳನ್ನ ಕೇಜ್ರಿವಾಲ್ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇಬ್ಬರು ಸಿಟ್ಟಿಂಗ್ ಮುಖ್ಯಮಂತ್ರಿಗಳು ಇಂಡಿ ಕೂಟದಲ್ಲಿ ಬಹುದೊಡ್ಡ ಆಘಾತವೇ ಕಾದಿದೆಯಾ? ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಭ್ರಷ್ಟಾಚಾರದ ಕಾರಣಕ್ಕಾಗಿ ಇಬ್ರು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಬೇಕಾಗ ಬಂತು ಅಂದ್ರೆ ಎಲ್ಲಿಗೆ ಬಂದಿದೆ ವ್ಯವಸ್ಥೆ? ಏನ್ ನಡೆಸ್ತಾ ಇದ್ದಾರೆ ಇವರು? ಇವ್ರ ಕೈಗೆ ಆಡಳಿತ ಕೊಟ್ರೆ ಏನಾಗುತ್ತೆ ದೇಶ? ಇವ್ರಿಗೆ ಮತ ಹಾಕ್ತೀರಾ ಅನ್ನೋದೇ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗ್ಬಿಡುತ್ತೆ. ಇಬ್ರಿಬ್ರು ಸಿಟ್ಟಿಂಗ್ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಿದ್ದೇ ಹೌದಾದ್ರೆ ಅದು ರಾಷ್ಟ್ರ ರಾಜಕಾರಣದಲ್ಲಿಯೇ ಸಂಚಲನ ಸೃಷ್ಟಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.